ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವತ್ತು ಪೋರ್ಟೇಬಲ್ ಮಿನಿ ಏರ್ ಕೂಲರ್ನ ಅನ್ಬಾಕ್ಸ್ ಮಾಡೋಣಂತೆ. ಅನ್ಬಾಕ್ಸ್ ಮಾಡೋದೇನಿಲ್ಲ, ಈಗಾಗಲೇ ಅನ್ಬಾಕ್ಸ್ ಆಗಿ ಹೋಗ್ಬಿಟ್ಟಿದೆ. ಅದತ್ರ ಲಾಸ್ಟ್ 30 ಡೇಸ್ ಇಂದ ನಾನು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಫುಲ್ಲಿ ಸ್ಯಾಟಿಸ್ಫೈಡ್ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಈಸಿ ಟು ಕ್ಯಾರಿ, ನೀವು ಎಲ್ಲಿಗೆ ಬೇಕಾದರೂ ಕೂಡ ಈಸಿಯಾಗಿ ಇದನ್ನ ಕ್ಯಾರಿ ಮಾಡ್ಬೋದು. ಇದು ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯಿತು. ಇದರಲ್ಲಿ ನಿಮಗೆ ತುಂಬಾ ಫೀಚರ್ಸ್ ಇದೆ. ಒನ್ ಬೈ ಒನ್ ಕ್ಲೀನ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇ ಫಿದಾ ಆಗೋಗ್ಬಿಡ್ತೀರಾ, ಇಷ್ಟು ಕಮ್ಮಿ ಪ್ರೈಸಿಗೆ ಇಷ್ಟೆಲ್ಲ ಫೀಚರ್ಸ್ ಇದೆಯಾ ಬ್ರೋ ಅಂತೇಳಿ. ಯಾರಾದರೂ ಕಮ್ಮಿ ಪ್ರೈಸಿಗೆ ಒಂದು ಏರ್ ಕೂಲರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ಇದನ್ನ 800 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೀನಿ. ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಅದರಲ್ಲಿ ತಗೋಬೇಕು ಅಂದ್ರೆ 1700 1800 ರೂಪಾಯಿವರೆಗೂ ಆಗುತ್ತೆ. 800 ರೂಪಾಯಿಗೆ ನಾನು ಹೆಂಗೆ ಪರ್ಚೇಸ್ ಮಾಡಿದೆ ಅಂತಾನು ಕೂಡ ಹೇಳ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ನಮ್ಮ ಚಾನಲ್ ಅಲ್ಲಿ ಮೇಲ್ಗಡೆ ಪಿನ್ಡ್ ಮೆಸೇಜಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅದ್ರ ಮೇಲೆ ನೀವು ಜಸ್ಟ್ ಒಂದ್ಸಲ ಟಚ್ ಮಾಡಿದೀರಾ ಅಂದ್ರೆ ಸಾಕು, ಇದರ ಲಿಂಕ್ ಸಿಗುತ್ತೆ. ಅಲ್ಲಿಂದ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. 1000 ರೂಪಾಯಿ ಒಳಗಡೆನೆ ನಿಮಗೆ ಈ ಒಂದು ಏರ್ ಕೂಲರ್ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಆವಾಗಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ಬಾಕ್ಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಡಿಸೈನ್ ಅಂಡ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಡಿಸೈನ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿದೆ. ಮಿನಿಮಲಿಸ್ಟಿಕ್ ಡಿಸೈನ್, ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ಇದು ನಿಮಗೆ ತುಂಬಾನೇ ಲೈಟ್ ವೇಟ್ ಇರುತ್ತೆ. ನಿಮಗೆ ಹ್ಯಾಂಡಲ್ ಕೊಟ್ಟಿರ್ತಾರೆ, ಎಲ್ಲಿಗೆ ಬೇಕಾದ್ರೂ ಕೂಡ ಕ್ಯಾರಿ ಮಾಡಬಹುದು. ಮೇಲ್ಗಡೆ ನಿಮಗೆ ಕ್ಯಾಪ್ ಏನಿದೆಯಲ್ಲ, ಈ ಒಂದು ಕ್ಯಾಪ್ ನ ಜಸ್ಟ್ ನೀವು ಓಪನ್ ಮಾಡಿ. ಓಪನ್ ಮಾಡಿದ್ದಾದ್ಮೇಲೆ ಇದರಲ್ಲಿ ನೀವು ನೀರು ಹಾಕಬೇಕಾಗುತ್ತೆ. ಏನಕ್ಕೆ ನೀರು ಹಾಕ್ಬೇಕಂತನೂ ಕೂಡ ನಾನು ನಿಮಗೆ ಹೇಳ್ತೀನಿ. ಅದತ್ರ 600 ml ವರೆಗೂ ನಿಮಗೆ ನೀರಾದ್ರೆ ಹಿಡಿಯುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಆಮೇಲೆ ಕ್ಯಾಪ್ ಆದ್ರೆ ಕ್ಲೋಸ್ ಮಾಡಿ. ಇನ್ನ ಹಿಂದೆಗಡೆ ನೋಡೋದಾದ್ರೆ ನಿಮಗೊಂದು ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿಂದ ನೀವು ಪವರ್ ಕೊಡಬೇಕಾಗುತ್ತೆ. ನೀವು ಪವರ್ ಬ್ಯಾಂಕ್, ನಿಮ್ಮ ಹತ್ರ ಏನಾದರೂ ಪವರ್ ಬ್ಯಾಂಕ್ ಇತ್ತು ಅಂದ್ರೆ ಅದರಿಂದನೂ ಕೂಡ ಪವರ್ ಕೊಡಿ, ಆರಾಮಾಗಿ ಇದು ರನ್ ಆಗುತ್ತೆ. ನಾನು ಪವರ್ ಬ್ಯಾಂಕ್ ಇಟ್ಕೊಂಡೆ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ಕೂಲರ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಪವರ್ ಬ್ಯಾಂಕ್ ಇಂದ ಪವರ್ ತಗೊಳೋದಿಲ್ಲ, ಇನ್ನು ಅದಕ್ಕೆ ಜಾಸ್ತಿ ಪವರ್ ಬೇಕಾಗುತ್ತೆ. ಆದ್ರೆ ಇದರಲ್ಲಿ ನಿಮಗೆ ಆ ಒಂದು ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇತ್ತು ಅಂದ್ರೆ ಇದನ್ನ ತಗೊಂಡು ನೀವು ಎಲ್ಲಿಗೆ ಬೇಕಾದರೂ ಕೂಡ ಕ್ಯಾರಿ ಮಾಡಬಹುದು, ಆರಾಮಾಗಿ ಇದು ರನ್ ಆಗುತ್ತೆ. ಇನ್ನ ಫ್ರಂಟ್ ನೋಡೋದಾದ್ರೆ ಇಲ್ಲಿ ನಿಮಗೆ ತುಂಬಾ ಬಟನ್ಸ್ ಆದ್ರೆ ಇದೆ. ಇಲ್ಲೇ ಮೈನ್, ನಾನು ಇದಕ್ಕೆ ಪವರ್ ಕೊಡ್ತೀನಿ. ಪವರ್ ಕೊಟ್ಟು ನಾನು ನಿಮಗೆ ಹೇಳಿದ್ದೀನಿ ಅಂದ್ರೆ ನಿಮಗೆ ಇನ್ನ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ನಿಮಗೆ ಮೊದಲನೇ ಬಟನ್ ಏನಿದೆಯಲ್ಲ, ಇದು ಬಂದ್ಬಿಟ್ಟು ಫ್ಯಾನ್ ಸಿಂಬಲ್. ಇದರ ಮೇಲೆ ನೀವು ಒಂದ್ಸಲ ಪ್ರೆಸ್ ಮಾಡಿದೀರಾ ಅಂದ್ರೆ ನಿಮಗೆ ಫ್ಯಾನ್ ಅನ್ನೋದು ಚಾಲು ಆಗುತ್ತೆ. ಇನ್ನ ಒಂದ್ಸಲ ಪ್ರೆಸ್ ಮಾಡಿದೀರಾ ಅಂದ್ರೆ ಲೆವೆಲ್ 2, ಇನ್ನ ಒಂದ್ಸಲ ಪ್ರೆಸ್ ಮಾಡಿದೀರಾ ಅಂದ್ರೆ ಲೆವೆಲ್ 3. ತುಂಬಾ ಫಾಸ್ಟ್ ಆಗಿ ತಿರುಗುತ್ತೆ. ನಿಮಗೆ ಎಷ್ಟು ಸ್ಪೀಡ್ ಬೇಕೋ ಅದನ್ನ ನೀವು ಇಲ್ಲಿಂದಾನೆ ಸೆಟ್ ಮಾಡ್ಕೋಬಹುದು. ಇನ್ನ ಒಂದ್ಸಲ ಪ್ರೆಸ್ ಮಾಡಿದೀರಾ ಅಂದ್ರೆ ಇದು ಕಂಪ್ಲೀಟ್ ಆಗಿ ಆಫ್ ಆಗುತ್ತೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಫಾಗ್. ಒಂದ್ಸಲ ಪ್ರೆಸ್ ಮಾಡಿ ನಿಮಗೆ ಫಾಗ್ ಅನ್ನೋದು ಬರುತ್ತೆ. ಇನ್ನ ಒಂದ್ಸಲ ಪ್ರೆಸ್ ಮಾಡಿದೀರಾ ಅಂದ್ರೆ ಇದು ಲೆವೆಲ್ 2, ಇದು ಬಂದ್ಬಿಟ್ಟು ಲೆವೆಲ್ 3. ಎಲ್ಲ ಕಡೆಯಿಂದನೂ ಕೂಡ ನಿಮಗೆ ಫಾಗ್ ಆದ್ರೆ ಬರುತ್ತೆ. ಫಾಗ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಒಂದು ಸ್ವಲ್ಪ ಫ್ಯಾನ್ ಆನ್ ಮಾಡಿದ್ದೀನಲ್ಲ, ಬೇರೆ ಕಡೆ ಹೋಗ್ತಾ ಇದೆ. ಫಾಗ್ ಅನ್ನೋದು ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿದೆ. ಅದಕ್ಕೋಸ್ಕರ ನೀವು ನೀರು ಹಾಕಬೇಕು. ನೀವು ನೀರು ಹಾಕಿದೀರಾ ಅಂದ್ರೆ ಈ ರೀತಿಯಾಗಿ ಫಾಗ್ ಆದ್ರೆ ಬರುತ್ತೆ. ಇದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಈ ಫಾಗ್ ಇಂದ ನಿಮಗೆ ಎಷ್ಟು ಅಡ್ವಾಂಟೇಜ್ ಇದೆ ಅಂದ್ರೆ, ಈ ಫ್ಯಾನ್ ಆನ್ ಮಾಡ್ಕೊಂಡು ಈ ಒಂದು ಫಾಗ್ ನ ನೀವು 3 ಲೆವೆಲ್ ಅಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಮುಖಕ್ಕೆ ಎಷ್ಟು ತಣ್ಣ ಗಾಳಿ ಬರುತ್ತೆ ಗೊತ್ತಾ. ಇವಾಗ AC ಕೆಳಗಡೆ ಕುತ್ಕೊಂಡ್ರೆ ನಿಮ್ ಫೀಲ್ ಯಾವ ರೀತಿ ಇರುತ್ತೋ ಇದರಲ್ಲಿ ನಿಮಗೆ ಆ ಒಂದು ಫೀಲ್ ಆದ್ರೆ ಬರುತ್ತೆ. ಹಂಗಂತ ಹೇಳ್ಬಿಟ್ಟು ನಿಮ್ಮ ಮುಖ ಎಲ್ಲ ನೀರ್ ಆಗೋದು, ಸೊ ಆ ರೀತಿಯಾಗಿ ಏನು ಕೂಡ ಆಗೋದಿಲ್ಲ. ನಾನು ಜಾಸ್ತಿ ಡೆಸ್ಕ್ ಮೇಲೆ ಇಟ್ಕೊಂಡೆ ಯೂಸ್ ಮಾಡಿದ್ದೀನಿ. ಇದನ್ನ ನಾನು ಎಷ್ಟೊತ್ತು ಆನ್ ಮಾಡಿದ್ರು ಕೂಡ ಡೆಸ್ಕ್ ಮೇಲೆ ನಿಮಗೊಂದು ಸ್ವಲ್ಪನೂ ಕೂಡ ನೀರಾದ್ರೆ ಕಾಣಿಸೋದಿಲ್ಲ. ಯಾಕೆಂದ್ರೆ ಇದು ಮಾಯಿಶ್ಚರ್ ಅಲ್ಲ, ಇದು ಹ್ಯೂಮಿಡಿಟಿ ಅಂತಾನೆ ಹೇಳ್ಬೋದು. ಈ ನೀರೇ ನಿಮಗೆ ಕನ್ವರ್ಟ್ ಆಗಿಬಿಟ್ಟು ಫಾಗ್ ಆಗಿ ಬರುತ್ತೆ. ಅಲ್ಲಿ ನಿಮಗೆ ಒಂದು ಸ್ವಲ್ಪನಾದ್ರೂ ನೀರಾಂಶ ಇರಬೇಕಲ್ಲ, ಆದ್ರೆ ನಿಮಗೆ ಆ ರೀತಿಯಾಗಿ ಏನೂ ಕೂಡ ಇರೋದಿಲ್ಲ. ಫಾಗ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿದೆ. ಸೌಂಡ್ ಕೂಡ ಒಂದು ಸ್ವಲ್ಪ ಬರುತ್ತೆ, ನಿಮಗೆ ವಿಪರೀತ ಸೌಂಡ್ ಏನಿರೋದಿಲ್ಲ, ಮಿನಿಮಮ್ ಆಗಿ ನಿಮಗೆ ಸೌಂಡ್ ಆದ್ರೆ ಬರುತ್ತೆ. ಇದು ಬಂದ್ಬಿಟ್ಟು ಫಾಗ್. ಒಂದ್ಸಲ ಪ್ರೆಸ್ ಮಾಡಿದೀರಾ ಅಂದ್ರೆ ಕಂಪ್ಲೀಟ್ ಆಗಿ ಆಫ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಲೈಟ್. ಇಲ್ಲಿ ನಿಮಗೆ ಲೈಟ್ ಚೇಂಜ್ ಆಗುತ್ತೆ ನೋಡಿ. ಅದತ್ರ 7 to 8 ಕಲರ್ಸ್ ವರೆಗೂ ನಿಮಗೆ ಲೈಟ್ ಆದ್ರೆ ಬರುತ್ತೆ. ನಿಮಗೆ ಯಾವ ಕಲರ್ ಬೇಕೋ ನಾವೊಂದು ಕಲರ್ನ ಆರಾಮಾಗಿ ಇಟ್ಕೋಬಹುದು. ಇನ್ನು ಲಾಸ್ಟ್ ಬಂದ್ಬಿಟ್ಟು ನಿಮಗೆ ಟೈಮರ್. ಇದನ್ನ ನೀವು ಒಂದ್ಸಲ ಪ್ರೆಸ್ ಮಾಡಿದೀರಾ ಅಂದ್ರೆ 1 ಅವರ್, ಇನ್ನ ಒಂದ್ಸಲ ಪ್ರೆಸ್ ಮಾಡಿದೀರಾ ಅಂದ್ರೆ 2 ಅವರ್, ಇನ್ನ ಒಂದ್ಸಲ ಪ್ರೆಸ್ ಮಾಡಿದೀರಾ ಅಂದ್ರೆ 3 ಅವರ್. ಈ ರೀತಿಯಾಗಿ ನೀವು ಟೈಮ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಇವಾಗ ಒಂದ್ಸಲ ಪ್ರೆಸ್ ಮಾಡಿದ್ರೆ 1 ಅವರ್ ಅಲ್ಲ, 1 ಅವರ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಇದು ಆಫ್ ಆಗ್ಬಿಡುತ್ತೆ. ಈ ರೀತಿಯಾಗಿ ನೀವು ಟೈಮರ್ನು ಕೂಡ ಸೆಟ್ ಮಾಡ್ಕೋಬಹುದು. ಇದಿಷ್ಟು ಬಟನ್ಸ್ ಈ ರೀತಿಯಾಗಿ ಯೂಸ್ ಆಗುತ್ತೆ. ಕೊಟ್ಟಿರೋದು 4 ಬಟನ್, ಆದ್ರೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಅಷ್ಟೇ, ಇನ್ನೇನು ಕೂಡ ಇಲ್ಲ. ತುಂಬಾ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನನಗೆ ಕೇಳಿದ್ರೆ 1000 ರೂಪಾಯಿ ಒಳಗಡೆ ನೀವು ಆರಾಮಾಗಿ ತಗೋಬಹುದು. ಒಬ್ಬರಿಗೆ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇವಾಗ ನೀವು ಡೆಸ್ಕ್ ಮೇಲೆ ಕುತ್ಕೊಂಡು ವರ್ಕ್ ಮಾಡ್ತಿರ್ತೀರಾ, ಏನಾದ್ರೂ ಬರಿತಾ ಇರ್ತೀರಾ, ಇಲ್ಲಾಂದ್ರೆ ಏನೋ ಒಂದು ವರ್ಕ್ ಮಾಡ್ತಿದ್ದೀರಾ ಅಂದಾಗ ಇದನ್ನ ನಿಮ್ ಪಕ್ಕ ಇಟ್ಕೊಂಡಿದ್ದೀರಾ ಅಂದ್ರೆ ಈ ಸಮ್ಮರ್ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ಬಿಸಿಲು ಯಾವ ರೀತಿ ಇದೆ, ಶೆಕೆ ಯಾವ ರೀತಿ ಇದೆ ಅಂತ ನಾನು ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇದೊಂದನ್ನ ನೀವು ಪಕ್ಕದಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ
ಆರಾಮಾಗಿ ನೀವು ಕೆಲಸ ಆದರೆ ಮಾಡ್ಬೋದು. ನಾನು ಏನೇ ವರ್ಕ್ ಮಾಡಿದ್ರು ಕೂಡ ಇದು ನನ್ನ ಪಕ್ಕದಲ್ಲೇ ಇದೆ. ಇದನ್ನು ತರಿಸ್ಕೊಂಡಾಗಿಂದ ನಾನು ತುಂಬ ಯೂಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಬಂದ್ಬಿಟ್ಟು 1000 ರೂಪಾಯಿ ಒಳಗೆ ಸಿಗ್ತಾ ಇದೆಯಲ್ಲ, ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. 1000 ರೂಪಾಯಿ ಮೇಲಂದ್ರೆ ನಾನೇ ಬೇಡ ಅಂತಿದೆ. ಯಾಕೆಂದರೆ 2000 ಎಲ್ಲ ವರ್ತಿಲ್ಲ. ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ 1800 1900 ರೂಪಾಯಿವರೆಗೂ ಇದೆ. ಅಷ್ಟೆಲ್ಲ ವರ್ತಿಲ್ಲ. ಅಷ್ಟೆಲ್ಲ ದುಡ್ಡು ಕೊಟ್ಟು ತಗೊಳೋದಕ್ಕಾದ್ರೆ ಹೋಗ್ಬೇಡಿ. 1000 ರೂಪಾಯಿ ಒಳಗಡೆ ನಿಮಗೆ ಈ ಒಂದು ಏರ್ ಕೂಲರ್ ಸಿಗುತ್ತೆ. ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. 800 ರೂಪಾಯಿಗೆ ಸಿಗುತ್ತೆ. ನಾನು ಹೇಳದ್ನಲ್ಲ, ಇದನ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅದನ್ನ ಓಪನ್ ಮಾಡಿ ಮೇಲ್ಗಡೆ ನಿಮಗೆ ಪಿನ್ಡ್ ಮೆಸೇಜಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅದ್ರ ಮೇಲೆ ನೀವು ಜಸ್ಟ್ ಒಂದ್ಸಲ ಟ್ಯಾಪ್ ಮಾಡಿದ್ದೀರಾ ಅಂದ್ರೆ ಸಾಕು, ಈ ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಲಿಂಕ್ಸ್ ನಿಮಗೆ ಅಲ್ಲಿಂದ ಸಿಗುತ್ತೆ. ಅಲ್ಲಿಂದ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ಈ ಕೂಲರ್ ನಿಮಗೆ ಇಷ್ಟ ಆಯ್ತಾ ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನಾನು ಮಾತ್ರ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅಷ್ಟೇ ಚೆನ್ನಾಗಿ ಇದು ಪರ್ಫಾರ್ಮ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಆದ್ರೆ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.